ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೂವಿಗಳಲ್ಲಿ ಈ ಮೂವಿ ಅಂತೂ ತುಂಬಾ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಆಡಿಯನ್ಸ್ ಅಂತೂ ಫುಲ್ ಇಂಪ್ರೆಸ್ ಆಗಿದ್ದಾರೆ. ಬನ್ನಿ ಈ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ ಲೋಕ ಚಾಪ್ಟರ್ 1 ಚಂದ್ರ. 30 ಕೋಟಿ ಬಜೆಟ್ ನ ಮೂವಿ, ಇವಾಗಲೇ 50 ಕೋಟಿ ಕ್ರಾಸ್ ಆಗಿದೆ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಡೊಮಿನಿಕ್ ಅರುಣ್ ಹಾಗೂ ಮೇನ್ ರೋಲ್ ನಲ್ಲಿ ಕಲ್ಯಾಣಿ, ಸ್ಯಾಂಡಿ ಹಾಗೂ ನೆಸ್ಲನ್ ಅವರು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ಹೇಳಾದರೆ ಈ ಮೂವಿ ಬಂದು ಒಂದು ಕೇರಳ ಮಿತ್ ಆಧಾರದ ಮೇಲೆ ಮಾಡಿದ್ದಾರೆ. ಸೂಪರ್ ಹೀರೋಯಿನ್ ಮೂವಿ. ಆ ಹುಡುಗಿಗೆ ಮಿಸ್ಟೀರಿಯಸ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಪವರ್ ಬರುತ್ತೆ. ಆದ್ರೆ ಅವ್ರ ಅಮ್ಮ ಹೇಳ್ತಾಳೆ ಈ ಪವರ್ ನ ಒಳ್ಳೇದಕ್ ಮಾತ್ರ ಬಳಸಬೇಕು, ಕೆಟ್ಟದಕ್ಕಲ್ಲ ಅಂತ. ಅದಾದ್ಮೇಲೆ ಆ ಹುಡುಗಿಗೆ ಒಳ್ಳೆ ದಾರಿ ತೋರಿಸೋರು ಒಬ್ರು ಇದ್ದಾರೆ. ಆದ್ರೆ ಸುಮಾರು ವರ್ಷಗಳ ನಂತರ ಒಂದು ಸಿಚುವೇಶನ್ ಬರುತ್ತೆ, ಅವಳು ವಾಪಸ್ ಅದೇ ಹೋಮ್ ಟೌನ್ ಬರ್ತಾಳೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಕಲ್ಯಾಣಿ ಅವರಂತೂ ಸೂಪರ್ ಆಗಿ ಮಾಡಿದ್ದಾರೆ. ಆಡಿಯನ್ಸ್ ಗೆ ತುಂಬಾ ಇಂಪ್ರೆಸ್ ಮಾಡಿದ್ದಾರೆ. ಒಂದು ಸೂಪರ್ ಹೀರೋಯಿನ್ ಗೆ ಏನೇನ್ ಕ್ವಾಲಿಟಿ ಬೇಕು ಎಲ್ಲಾನು ಕೂಡ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೂಪರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಆಂಟಾಗನಿಸ್ಟ್ ಆಗಿ ಸ್ಯಾಂಡಿ ಅವರು ಮಾಡಿದ್ದಾರೆ. ಅವರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರ ಸ್ಕ್ರೀನ್ ಟೈಮ್ ನ ಸಕ್ಕತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಅಂಡರ್ ರಿಟರ್ನ್ ಇತ್ತು, ಅದರಿಂದ ಎಲ್ಲೊಂದ್ ಸ್ವಲ್ಪ ವೀಕ್ ಆಯ್ತು ಅಂತ ಹೇಳ್ಬೋದು. ಡೈರೆಕ್ಷನ್ ಬಗ್ಗೆ ಮಾತಾಡಿದರೆ ಅರುಣ್ ಅವರಂತೂ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ವರ್ಲ್ಡ್ ಬಿಲ್ಡಿಂಗ್ಸ್ ನ ತುಂಬಾ ಸಕ್ಕತ್ತಾಗಿ ಸೆಟ್ ಮಾಡಿದ್ದಾರೆ. ಮತ್ತೆ ಸೂಪರ್ ಹೀರೋ ಜಾನರ್ ಗೆ ಏನೇನ್ ಕ್ರೈಟೀರಿಯಾ ಬೇಕು ಎಲ್ಲಾನು ರೀಚ್ ಮಾಡಿದಾರೆ ಅಂತ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಅದು ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ ಅಂತೂ ಸೂಪರ್ ಅಂತ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಆಡಿಯನ್ಸ್ ನ ಹಿಡಿದು ಕೂರಿಸುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಅದ್ರ ಜೊತೆಗೆ ಜಾಸ್ತಿ ಇನ್ಫಾರ್ಮೇಶನ್ ಹಾಕಕ್ ಹೋಗಿದ್ದಾರೆ. ಮತ್ತೆ ಆ ಎಂಡಿಂಗ್ ಅಲ್ಲಿ ಪಂಚ್ ಬೀಳಲ್ಲ, ಆ ಪಂಚ್ ಬಿದ್ದರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ಸ್ ಮಾತ್ರ ಸೂಪರ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಗೆ ವೇಟ್ ಮಾಡಂಗ್ ಬಿಟ್ಟಿದ್ದಾರೆ. ಸಕ್ಕತ್ತಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ ಅದು ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಲೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಆ ಲೈಟಿಂಗ್ ಬೋರ್ಡ್ಸ್ ನ ತೋರಿಸಬೇಕಾದ್ರೆ ಸಕ್ಕತ್ತಾಗಿ ತೋರಿಸಿದ್ದಾರೆ. ಜೊತೆ ಕ್ಯಾಮೆರಾ ವರ್ಕ್ ಕೂಡ ಸೂಪರ್. ಆಕ್ಷನ್ ಸೀನ್ಸ್ ಅಲ್ಲಿ ಕ್ಯಾಮೆರಾ ವರ್ಕ್ ಚೆನ್ನಾಗಿ ಮೂಡ್ ಬಂದಿದೆ. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಕೂಡ ಸಕ್ಕತ್ತಾಗಿ ವರ್ಕ್ ಆಗಿದೆ. ಸೀನ್ ಗಳನ್ನ ಎಲಿವೇಟ್ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಮೂವಿ ಯಾವುದೇ ಸಾಂಗ್ಸ್ ಇರಲಿಲ್ಲ. ಎಡಿಟಿಂಗ್ ಬಗ್ಗೆ ಮಾತಾಡಿದ್ರೆ ಎಡಿಟಿಂಗ್ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ ಸೂಪರ್, ಸೆಕೆಂಡ್ ಹಾಫ್ ಸ್ವಲ್ಪ ಕಮ್ಮಿ ಮಾಡಬಹುದಿತ್ತು ಡ್ಯೂರೇಷನ್ ನ. ಅದ್ರ ಜೊತೆಗೆ ಕೆಲವು ಕಟ್ ಸಬ್ರಪ್ಟ್ ಅಂತ ಅನ್ಸುತ್ತೆ, ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಎಫ್ಎಕ್ಸ್ ಬಗ್ಗೆ ಮಾತಾಡಿದ್ರೆ ವಿಎಫ್ಎಕ್ಸ್ ಕೂಡ ಸಕ್ಕತ್ತಾಗಿ ವರ್ಕ್ ಆಗಿದೆ. ಈ ಮೂವಿನಲ್ಲಿ ಬರೀ 30 ಕೋಟಿ ಇರೋ ಬಜೆಟ್ ಮೂವಿನಲ್ಲಿ ಇಷ್ಟು ಚೆನ್ನಾಗಿ ವಿಎಫ್ಎಕ್ಸ್ ತೋರಿಸಿದ್ದಾರೆ ಅಂದ್ರೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಬಜೆಟ್ ಸಿಕ್ಕಿದ್ರೆ ಯಾವ ಲೆವೆಲ್ ತೋರಿಸಿದ್ರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಕ್ಷನ್ಸ್ ಬಗ್ಗೆ ಮಾತಾಡಿದ್ರೆ ಆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಕ್ಕತ್ತಾಗಿ ಮೂಡ್ ಬಂದಿದೆ. ಅದ್ರ ಜೊತೆಗೆ ಆ ಸಣ್ಣ ಹುಡುಗಿ ಫೈಟ್ ಸೀಕ್ವೆನ್ಸ್ ಕೂಡ ಸೂಪರ್ ಆಗಿ ಮೂಡ್ ಬಂದಿದೆ. ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಪ್ರೊಡಕ್ಷನ್ ಡಿಸೈನ್ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿನಲ್ಲಿ ವರ್ಲ್ಡ್ ಬಿಲ್ಡಿಂಗ್ಸ್ ನ ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಸೊ ಫೈನಲ್ ವರ್ಡಿಕ್ಟ್ ಹೇಳಾದ್ರೆ ಲೋಕ ಚಾಪ್ಟರ್ 1 ಚಂದ್ರ ಮೂವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಒಂದ್ಸತಿ ಈ ಮೂವಿ ನೋಡಬಹುದು. ಥಿಯೇಟರ್ ಹೋಗಿ ನೋಡಿ, OTT-ಗೋಸ್ಕರ ವೇಟ್ ಮಾಡಬೇಡಿ. ಯಾವುದೇ ರೀತಿಯಾದ ವಲ್ಗ್ಯಾರಿಟಿನೂ ಇಲ್ಲ ಮೂವಿನಲ್ಲಿ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬಹುದು. ಒಂದು ದೇಸಿ ಸೂಪರ್ ಹೀರೋಯಿನ್ ಮೂವಿ ಬಂದಿದೆ. ಕಲ್ಯಾಣಿ ಅವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದೇ ರೀತಿ ಸಿನಿಮಾಟೋಗ್ರಫಿ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಎಲ್ಲ ಸಕ್ಕತ್ತಾಗಿ ಮೂಡ್ ಬಂದಿದೆ. ನಾನು ಈ ಮೂವಿಗೆ ರೇಟ್ ಮಾಡ್ತಿದ್ದೀನಿ 8 ಔಟ್ ಆಫ್ 10. ನೀವೇನಾರ ಈ ಮೂವಿ ನೋಡಿದ್ರೆ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ಏನಾರು ಮೂವಿ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ಅದ್ರ ಜೊತೆಗೆ ಮಲಯಾಳಂ ಇಂಡಸ್ಟ್ರಿ ಅವರು ಒಂದು ಸೂಪರ್ ಹೀರೋ ಯೂನಿವರ್ಸ್ ನ ಸ್ಟಾರ್ಟ್ ಮಾಡಕ್ ಹೊರಟಿದ್ದಾರೆ. ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.